ನಮಸ್ಕಾರ ವೀಕ್ಷಕರೇ, ನಾವಿವತ್ತು ತಿಳ್ಕೊತಾ ಇದ್ದೀವಿ. ಇಂದು ವಿಧವಾ ಮಹಿಳೆ ತನ್ನ ಗಂಡ ತೀರಿ ಹೋದ ನಂತರ ತನ್ನ ಗಂಡನ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದಿರಿಂದ ಮೇಂಟೆನೆನ್ಸನ್ನು ಪಡೆಯಬಹುದಾ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವ ಸಂದರ್ಭದಲ್ಲಿ ಆಕೆ ತನ್ನ ಗಂಡನಿಂದ ಯಾವುದೇ ರೀತಿಯ ಮೇಂಟೆನೆನ್ಸ್ನ ಪಡೆಯೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಆತನ ಸಹೋದರರಿಂದ ಅಥವಾ ತಂದೆ ತಾಯಿಯಿಂದ ಪಡಿಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಉದಾಹರಣೆ ಏನಂದರೆ, ಹರಿಯಾಣದಲ್ಲಿ ನಡೆದಂಥ ಒಂದು ಕೇಸ್ನಲ್ಲಿ ಗಂಡ ತೀರಿ ಹೋದ ನಂತರ ಗಂಡನ ಸಹೋದರರು ತನಗೆ ಜೀವನಾಂಶವನ್ನು ನೀಡಬೇಕು ಅಂತ ಕೇಸನ್ನು ಹಾಕ್ತಾರೆ. ಈ ವಿಚಾರದಲ್ಲಿ ಮಾನ್ಯ ನ್ಯಾಯಾಲಯ ಪರಿಶೀಲನೆ ನಡೆಸಿ ಆಕೆಗೆ ಆ ಮೃತ ಗಂಡನ ಸಹೋದರರು ಮೇಂಟೆನೆನ್ಸನ್ನು ನೀಡಬೇಕು ಅಂತ ತೀರ್ಪನ್ನು ನೀಡುತ್ತೆ. ಮೃತ ಗಂಡನ ಸಹೋದರರು ಆಕೆಗೆ ಜೀವನಾಂಶವನ್ನು ನೀಡಬೇಕು, ಆಕೆ ಹಾಗೂ ಆಕೆಯ ಮಗುವಿಗೆ ಜೀವನಾಂಶವನ್ನು ನೀಡಬೇಕು ಅನ್ನೋದಾಗಿ ತೀರ್ಪನ್ನು ನೀಡುತ್ತೆ. ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಳ್ಳುತ್ತೆ. ಯಾವ ಸಂದರ್ಭದಲ್ಲಿ ಈ ರೀತಿಯಾದ ಜೀವನಾಂಶವನ್ನು ಕೇಳ್ತಾರೆ ಅಂದರೆ, ಆ ಒಂದು ಮಹಿಳೆ ಇಂದು ಅವಿಭಕ್ತ ಕುಟುಂಬಕ್ಕೆ ಸೇರಿದವಳಾಗಿರ್ತಾಳೆ. ಆತನ ಗಂಡ ಹಾಗೂ ಆತನ ಸಹೋದರರು ಎಲ್ಲರೂ ಕೂಡು ಕುಟುಂಬದವರಾಗಿದ್ದು ಕೂಡು ಕುಟುಂಬದ ವ್ಯಾಪಾರವನ್ನು ನಡೆಸ್ತಾ ಇರ್ತಾರೆ. ಆದ್ದರಿಂದ ಆ ಮಹಿಳೆಯು ಕೂಡು ಕುಟುಂಬಕ್ಕೆ ಸೇರಿರೋದ್ರಿಂದ, ಆಕೆ ಕೂಡು ಕುಟುಂಬದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಆಕೆಗೆ ಬಂದಂಥ ಸಮಸ್ಯೆ ಅದು ಇಡೀ ಕುಟುಂಬದ ಸಮಸ್ಯೆಯಾಗಿರುತ್ತೆ. ಹಾಗೂ ಆಕೆ ಆ ಇಡೀ ಕುಟುಂಬದ ಜವಾಬ್ದಾರಿಯಾಗಿರ್ತಾಳೆ. ಆಕೆಯ ಮಗುವು ಕೂಡ ಆ ಕುಟುಂಬದ ಜವಾಬ್ದಾರಿ ಎಂದು ಮಾನ್ಯ ನ್ಯಾಯಾಲಯ ತೀರ್ಮಾನ ಮಾಡಿ ಆಕೆಗೆ ಜೀವನಾಂಶವನ್ನು ನೀಡುವುದು ಆಕೆಯ ಮೃತ ಪತಿಯ ಸಹೋದರರ ಕರ್ತವ್ಯವೆಂದು ತೀರ್ಪನ್ನು ನೀಡುತ್ತೆ. ಇದು ಕೇವಲ ಅವಿಭಕ್ತ ಕುಟುಂಬದಲ್ಲಿ ಮಾತ್ರ ಈ ರೀತಿಯಾದಂಥ ದಾವೆಯನ್ನು ಮಾಡ್ಬೋದಾಗಿರುತ್ತೆ. ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಅರಿವನ್ನು ಎಲ್ಲರಿಗೂ ಹಂಚಿ. ಧನ್ಯವಾದಗಳು.